ರೌಡಿ ಶೀಟರ್ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ತುಮಕೂರು ತಾಲೂಕಿನ ಒಕ್ಕೋಡಿ ಬಳಿ ಪೊಲೀಸರಿಂದ ಫೈರಿಂಗ್ ಆಗಿದೆ. ಬಂಡೆ ನಾಗನ ಮೇಲೆ ಮಚ್ಚು ಬೀಸಿದ್ದ ಮನೋಜ್ ಅವನಿಗೆ ಗುಂಡೇಟು ಕೊಟ್ಟಿದ್ದಾರೆ. ಮನೋಜ್ನಿಂದ ತಪ್ಪಿಸಿಕೊಂಡು ಜೀವ ಉಳಿಸಿಕೊಂಡಿದ್ದ ನಾಗ. ಮನೋಜ್ ಬಂಧನಕ್ಕೆ ತೆರಳಿದ್ದ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ನಡೆದಿತ್ತು. ಈ ವೇಳೆ ಫೈರಿಂಗ್ ಮಾಡಿ ಮನೋಜ್ನನ್ನು ಬಂಧಿಸಿದ್ದಾರೆ ಪೊಲೀಸರು. ಘಟನೆಯಲ್ಲಿ ಓರ್ವ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಗಾಯ ಆಗಿದೆ. ನೋಡಿ, ಈಗ ಈತ ರೌಡಿ ಶೀಟರ್ ಬಂಡೆ ನಾಗನ ಮೇಲೆ ಇವನು ಮಚ್ಚು ಬೀಸಿರ್ತಾನೆ. ಮನೋಜ ಕೊಲೆ ಪ್ರಯತ್ನ ಮಾಡಿರ್ತಾನೆ. ಮನೋಜನಿಂದ ತಪ್ಪಿಸಿಕೊಂಡು ನಾಗ ಜೀವ ಉಳಿಸ್ಕೊಂಡಿದ್ದ. ಮನೋಜಲ್ಲಿ ಅಟ್ಯಾಕ್ ಮಾಡಿದ್ದ, ನಾಗ ಪ್ರಾಣ ಉಳಿಸ್ಕೊಂಡಿದ್ದ. ಹಾಗಾಗಿ ಮನೋಜ್ ಬಂಧನಕ್ಕೆ ಈಗ ಪೊಲೀಸರು ತೆರಳಿದ್ರು. ಆ ಸಂದರ್ಭದಲ್ಲಿ ಪೊಲೀಸರ ಮೇಲೆಯೇ ಈತ ಹಲ್ಲೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ದ. ಈ ವೇಳೆ ಗುಂಡೇಟನ್ನು ನೀಡಿದ್ದಾರೆ. ಒಬ್ಬ ಕಾನ್ಸ್ಟೇಬಲ್, ಹಿರಿಯ ಕಾನ್ಸ್ಟೇಬಲ್ ಕೂಡ ಇದರಲ್ಲಿ ಗಾಯಗೊಂಡಿದ್ದಾರೆ. ಇವರಿಬ್ಬರದು ಕೂಡ ಒಂದು ರೀತಿ ವೈಯಕ್ತಿಕವಾದಂಥ ದ್ವೇಷ. ಈ ಇಬ್ಬರು ಕೂಡ ರೌಡಿ ಶೀಟರ್ಗಳೇ, ಈ ಬಂಡೆನಾಗ ಮತ್ತು ಮನೋಜ. ಸಾಕಷ್ಟು ವರ್ಷಗಳಿಂದ ಫೀಲ್ಡಲ್ಲಿ ಹೆಸರು ಮಾಡಬೇಕು ಅಂತ, ನಂದಾಗಬೇಕು ನಿಂದಾಗಬೇಕು ಅನ್ನೋಂಥ ಒಂದು ಜಿದ್ದು ನಡೀತಾನೇ ಇತ್ತು ಇಬ್ಬರು ಮಧ್ಯಗಳು. ಆವಾಗವಾಗ ಕೆಲವೊಂದಿಷ್ಟು ಗ್ಯಾಂಗ್ ವಾರ್ಗಳು ಕೂಡ ನಡೆದಿದ್ದಾವೆ. ಬಟ್ ಈಗ ಅವನ್ನ ಮುಗಿಸ್ಲೇಬೇಕು ಅಂದರೆ ಕೊಲೆ ಮಾಡಲೇಬೇಕು ಅಂತ ಈತ ದಾಳಿನ ಮಾಡುವಂಥ ಸಂದರ್ಭದಲ್ಲಿ ಆತ ಎಸ್ಕೇಪ್ ಆಗಿದ್ದ. ಮತ್ತು ಅದು ಪೊಲೀಸರಿಗೆ ಮಾಹಿತಿ ಬಂದಾಗ ಅವನನ್ನು ಹಿಡ್ಕೊಳ್ಳೋಕೆ ಹೋದರು. ಆ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದ. ಬೆಳಗ್ಗೆ ನಮಗೆ ತುಮಕೂರು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಬಂದಿದೆ. FIR ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಕಂಪ್ಲೇಂಟ್ ಬಂದು ಬಂಡೆ ನಾಗ ಅಂತ ಒಬ್ಬ ಕಂಪ್ಲೇಂಟ್ ಬಂದು ನಮಗೆ ಕಂಪ್ಲೇಂಟ್ ಬಿಟ್ಟಿದ್ದಾರೆ. ಅವನು FIR ವಿಶೇಷ ಏನಂದರೆ, ಯಾರೋ ಒಬ್ಬ ಮನೋಜ್ ಆ್ಯಂಡ್ ಮತ್ತು 3 ಅನ್ನೋನ್ ಬಂದು ಅವನು ಅಟ್ಯಾಕ್ ಮಾಡಿದರು ಡ್ಯಾಗರಿಂದ ಅಂತ ಹೇಳಿಬಿಟ್ಟು ಅವ್ರು ಬಂದಿದ್ದಾರೆ. ಆ ಕಂಪ್ಲೇಂಟ್ ಮೇಲೆ 307 ಒಂದು FIR ಆಗಿದೆ. ಸೊ ಈ ಮನೋಜ್ ಅಲಿಯಾಸ್ ಮಂಡೇಲ ಆಮೇಲೆ ಕ್ರಿಮಿನಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಅವರು ನಮ್ಮ ತುಮಕೂರು ಟೌನಲ್ಲೇ ರೌಡಿ ಶೀಟರ್ ಆಗಿದ್ದಾನೆ ಸದ್ಯಕ್ಕೆ. ಸೊ ಹಲೆ ಅವ್ರ ಮೇಲೆ ಕೆಲವು 302, 307 ಕೇಸಸ್ NDPS ಆ್ಯಕ್ಟಲ್ಲಿ, ಎಕ್ಸೈಸ್ ಆ್ಯಕ್ಟಲ್ಲಿ ಇದ್ದಾವೆ ಕೇಸಸ್. ಸೊ ಅವ್ರನ್ನು ಲೋಕಲ್ ಇನ್ಫಾರ್ಮೇಷನ್ ತೊಗೊಂಡು ಅವ್ರನ್ನು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಲೊಕೇಶನ್ ಬಂದು ಒಕ್ಕೋಡಿ ಹತ್ರ. ಸೊ ಅವರು ಸಿಕ್ಕಿದ್ದಾರೆ. ಸೊ ನಮ್ಮ ಪೊಲೀಸರು ಅವ್ರನ್ನು ಸರೆಂಡರ್ ಆಗೋಕ್ಕೆ ರಿಕ್ವೆಸ್ಟ್ ಮಾಡುವಾಗ ಸೊ ಅವರು ನಮ್ಮ ಪೊಲೀಸರನ್ನ ಅಟ್ಯಾಕ್ ಮಾಡಿದ್ದಾರೆ. ಸೊ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಮೊಹಮ್ಮದ್ ನಯಾಜ್ ಅಂತ ಅವರು, ಇನ್ನೊಬ್ಬ ASI. ಸೊ ನಯಾಜ್ಗೆ ಒಂದು ಲೆಫ್ಟ್ ಫೋರ್ ಆರ್ಮ್ ಮೇಲೆ ಡೀಪ್ ಕಟ್ ಆಗಿದೆ.